ಅಲ್ಲಿನ ಅಂಗಡಿ ವ್ಯಾಪಾರಸ್ಥರು ನಡ್ಕೊಂಡಿರೋ ರೀತಿ ಸರಿ ಇಲ್ಲ. ಯಾಕೆ ಹೇಳ್ತೀನಿ ಅಂದರೆ, ಒಬ್ಬ ಸ್ಥಾಯಿ ಸಮಿತಿ ಅಧ್ಯಕ್ಷ ಹೋಗ್ಬಿಟ್ಟು ಅಲ್ಲಿ ಅವ್ರು ಒಡೆಯಕ್ಕೆ ಹೋಗಿರೋದನ್ನ ನೋಟಿಸ್ ಜಾರಿ ಮಾಡಿದ್ರ ಇಲ್ವೋ ಅನ್ನೋದನ್ನು ಅವ್ರು ಏನು ಮಾಡಬೇಕಾಗಿತ್ತು ಅಂದರೆ ನೇರ ಕಮಿಷನರ್ ಹತ್ರ ಹೋಗಬೇಕಾಗಿತ್ತು. ಸರ್ ನಮ್ಗೆ ನೋಟಿಸ್ ಕೊಟ್ಟಿಲ್ಲ, ಏಕಾಗಿ ಒಡೆಯಕ್ಕೆ ಕಳಿಸಿದ್ದೀರಲ್ಲ, ಇದು ಯಾವ ರೀತಿ ನ್ಯಾಯ ಅಂತ ಕೇಳಬೇಕಾಗಿತ್ತು. ಅವ್ರು ಕೇಳಲಿಲ್ಲ. ಅಲ್ಲೆಲ್ಲ ಗುಂಪುಗಾರಿಕೆ ಮಾಡಿಕೊಂಡು ಒಬ್ಬ ಸ್ಥಾಯಿ ಸಮಿತಿ ಅಧ್ಯಕ್ಷನ ಹೋಗೋಬಾರೋ ಅಂತ ಏಕವಚನದಲ್ಲಿ ಮಾತಾಡೋದು ಎಷ್ಟು ಮಾತ್ರ ಸರಿ? ಅದನ್ನು ನಾನು ಖಂಡಿಸ್ತೇನೆ. ಅವರೊಂದು ಮಾಜಿ ಅಧ್ಯಕ್ಷರು, ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಹಂಗಿರುವಾಗ ಅವ್ರನ್ನ ಪೋಡಾವಾಡ ಅಂತ ಏಕವಚನದಲ್ಲಿ ಮಾತಾಡೋ ಅಧಿಕಾರ ಯಾವನು ಕೊಟ್ಟಿದ್ದು ನಿಮಗೆ? ಅದು ಭಾರಿ ತಪ್ಪು. ಅದನ್ನು ನಾನು ಖಂಡಿಸ್ತೇನೆ. ಅದೇ ರೀತಿ ಬಂದು ಅವರು ನೀನು ಮಾತಾಡಿದ್ದಕ್ಕೆ ಅವರು ತಿರುಗಿ ನೀನು ಮಾತಾಡಿದ್ರು. ನೀನು ಮಾತಾಡ್ದಂಗಿದ್ರೆ ಅವ್ರು ಮಾತಾಡ್ತಾ ಇರಲಿಲ್ಲ. ನೀವೆಲ್ಲ ಸೇರಿ ಏನು ಮಾಡಿದ್ರಿ? ಅವ್ರನ್ನ ಪೋಡಾವಾಡ ಅನ್ನೋದು ಏಕವಚನದಲ್ಲಿ ಯಾಕೆ ಮಾತಾಡಿದ್ರಿ? ಅವರು ಅಧಿಕಾರ ಇರೋವಾಗ ಅವರು ಒಂದು ನಗರಸಭೆಯಲ್ಲಿ ಒಂದು ಭಾಗ ಅನ್ನೋದನ್ನು ಮರಿಬೇಡಿ ನೀವು. ಯಾಕೆಂದರೆ ಅವರು ಅಧ್ಯಕ್ಷ ಇರೋವಾಗ MG ಮಾರ್ಕೆಟ್ನಲ್ಲಿ ಕೆಲವು ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ, ನಾವಿರೋವಾಗಲೂ ಮಾಡಿದ್ದೀವಿ. ಆದ್ದರಿಂದ ನೀವು ಅಲ್ಲಿರುವ ವ್ಯಾಪಾರಸ್ಥರು ಒಂದು ತೆರಿಗೆ ಕಟ್ಟಬೇಕು. ಯಾರು ಸೊತ್ತದು? ನಗರಸಭೆ ಸೊತ್ತು. ನಗರಸಭೆ ಹೊತ್ತಲ್ಲಿ ನಿಮಗೇನು ಅಧಿಕಾರ ಇರ್ತದೆ? ತಿಂಗಳು ಬಾಡಿಗೆ ಕಟ್ಟಬೇಕು, ಬಾಡಿಗೆ ಕಟ್ಕೊಬೇಕು. ನೀವು ಕೇಳ್ತೀರಿ, ಅಯ್ಯೋ ನಮ್ಗೆ ವ್ಯಾಪಾರನೇ ಇಲ್ಲ, ನಾವು ಬಾಡಿಗೆ ಕಟ್ಟೋಕ್ಕಾಗಲ್ಲ. ಕೊಟ್ಬಿಡು ಅಂಗಡಿ ವಾಪಸ್ಸು, ಯಾಕೆ ಇಟ್ಕೊಳ್ತೀಯ? ನೀನು ಹೇಳೋದೇನು? ಅಲ್ಲಿ ಅಂಗಡಿ ಜಾಸ್ತಿ ರೇಟ್ ಇದೆ, ಇಲ್ಲಿ ಅಂಗಡಿ ಕಮ್ಮಿ ಮಾಡ್ಬೋದು ಅಂತ ಹೇಳ್ತೀಯ. ಅವರು ಕಾನೂನು ಪ್ರಕಾರ ನನಗೆ ಗೊತ್ತಿರೋಂಗೆ ABCD 3, 4 ಅಂತೆಲ್ಲ ಮಾಡಿದ್ದಾರೆ. ಏನೋ ಮಂಗಲ್ಚಂದ್ ಫುಲ್ಚಂದ್ ಅಂಗಡಿಗೆ ಒಂದು ಸನ್ಮಾನ್ಯ ಭಕ್ತವಸ್ತುಗಳು ಇರೋವಾಗ ನಾವೆಲ್ಲ ಇರೋವಾಗ ಅವಾಗೆಲ್ಲ ಮಾಡಿದ್ದೀವಿ. 11 ತಿಂಗಳು ಅಗ್ರಿಮೆಂಟು ಹಾಕಿದ್ದೀವಿ. ಅದೇ ಥರ 11 ಇಯರ್ಸ್ ಅಗ್ರಿಮೆಂಟ್ ಒಂದು ಮಾಡಿದ್ವಿ. ಅವಾಗ ಯಾರು ಒಪ್ಪಲಿಲ್ಲ. ಒಪ್ಪಿದ್ರೆ ಮತ್ತು ಅವ್ರಿಗೆಲ್ಲ ಅಂಗಡಿ ಸ್ವಂತ ಆಗಿರೋದು, ಅದನ್ನು ಅವ್ರು ಒಪ್ಪಲಿಲ್ಲ. 11 ವರ್ಷದ ಒಂದು ಅಗ್ರಿಮೆಂಟ್ ಇತ್ತು. ಆ ಅಗ್ರಿಮೆಂಟಿಗೆ ಅವ್ರು ಏನತ್ರ ಅವ್ರು ಸೈನ್ ಹಾಕಿದ್ರೆ 2009ರಲ್ಲಿ ಎಲ್ರಿಗೂ ಅಂಗಡಿ ಸ್ವಂತ ಆಗಿರೋದು. ಯಾಕೆ ಮಾತು ಹೇಳ್ತೀನಿ ಅಂದರೆ, ಇಡೀ ಕರ್ನಾಟಕದಲ್ಲಿ 2 ಜಾಗದಲ್ಲಿ ಮಾತ್ರನೇ ನಗರಸಭೆಗೆ ಸೇರಿದ ಸ್ವತ್ತು ಇರೋದು. ಇಷ್ಟು 268 ಅಂಗಡಿಗಳಿರೋದು ಒಂದು ಹುಬ್ಳಿ ಧಾರವಾಡ, ಅದು ಬಿಟ್ಟರೆ KGF. ಹುಬ್ಳಿ ಧಾರವಾಡ ಇವಾಗ ಅವಳಿ ನಗರ ಆಗಿದ್ದಕ್ಕೆ ಅದು ಮಹಾನಗರಿಕೆ ಪಾಲಿಕೆ ಆಗೋಯ್ತು. ಅಲ್ಲಿಗಿಲ್ಲ. ಎಂಟೈರ್ ಕರ್ನಾಟಕದಲ್ಲಿ ಒಂದೇ ಜಾಗದಲ್ಲಿ ಇರೋದಂದರೆ ಮಾಂಸದ ಅಂಗಡಿ, ತರಕಾರಿ ಅಂಗಡಿ, ದಿನಸಿ ಅಂಗಡಿ ಎಲ್ಲ ಇರೋದು ಒಂದೇ ಒಂದು ಮಾರ್ಕೆಟ್ ಕರ್ನಾಟಕದಲ್ಲಿ ಯಾವುದು ಅಂದರೆ ಅದು KGF ಮಾತ್ರನೇ. ಅದು 2,268 ಅಂಗಡಿ ಇರೋ ಜಾಗ ಇದು ಒಂದೇ. ಆದರೆ ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಸರಿಯಾದ ರೀತಿಯಲ್ಲಿ ರೆವಿನ್ಯೂ ಕಟ್ತಾ ಇಲ್ಲ. ರೆವಿನ್ಯೂ ಕಟ್ಟೋದ್ರ ಬಗ್ಗೆ ಗಮನ ಹರಿಸ್ಬೇಕಿರೋದು ಇದಾಗ ಪೌರಾಯುಕ್ತರು ಅವರ ಗಮನ ಹರಿಸ್ಬೇಕು. ಆದ್ದರಿಂದ ಇದ್ರ ಮೇಲೆ ನೀವು ನಗರಸಭೆ ಒಳಗಡೆ, ಮಾರ್ಕೆಟ್ ಒಳಗಡೆ ಯಾರಾದರೂ ನಗರಸಭೆ ಅಧಿಕಾರಿಗಳಾಗಲಿ, ನಗರಸಭೆದ ಪೌರ ಕಾರ್ಮಿಕರಾಗಲಿ ಹೋದಾಗ ನೀವು ದಬ್ಬಾಳಿಕೆಯಿಂದ ಮಾತಾಡೋದನ್ನು ವರ್ತಕರು ನಿಲ್ಲಿಸಬೇಕು ದಯವಿಟ್ಟು. ಯಾಕೆಂದರೆ ನಾವು ಬಾಡಿಗೆ ಕೊಟ್ಕೊಂಡು ನಗರಸಭೆ ಅಂಗಡಿನಲ್ಲಿ ಇರೋದು. ಆದ್ದರಿಂದ ಅಲ್ಲಿ ಒಬ್ಬ ಇದೇ ಒಳ್ಳಲ್ ಮುನ್ಸ್ವಾಮಿ ಬಂದರು ಅಂತ ಇಟ್ಕೊಳ್ಳಿ, ಅವ್ರು ಸ್ಥಾಯಿ ಸಭ್ಯರು, ಅವ್ರನ್ನ ವಾಡ ಪೋಡ ಅಂತ ಹೇಳೋಕ್ಕೆ ಯಾರ್ರೀ ನಿಮ್ಗೆ ಅಧಿಕಾರ ಕೊಟ್ಟವರು? ಅವರು ಈ ಮಣ್ಣಲ್ಲಿ ಹುಟ್ಟು ಬೆಳೆದವ್ರು ತಾನೆ, ಇದೇ ಊರಿನವ್ರು ತಾನೆ. ಅವರಿಗೆ ಮರ್ಯಾದೆ ಇಲ್ವಾ? ಮರ್ಯಾದೆ ಕೊಡಬೇಕಾಗಿರೋದು ನಿಮ್ಮ ಕರ್ತವ್ಯ. ಅದೇ ರೀತಿ ಒಳ್ಳಲ್ ಮುನ್ಸ್ವಾಮಿ ಅವರು ಹೇಳ್ತೀನಿ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ, ಸ್ವಾಮಿ ನೀವು ಹೋಗ್ಬೇಕಾಗಿದ್ದ ಅವಾಗ ಜೊತೆನಲ್ಲಿ ಪೌರಾಯುಕ್ತರನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ? ನೀವು ಮಾತ್ರ ಯಾಕೆ ಹೋದ್ರಿ? ನೀವು ಚುನಾಯಿತ ಪ್ರತಿನಿಧಿ ಅನ್ನೋದು ಮರಿಬೇಡಿ. ಅವ್ರು ಗೌರ್ಮೆಂಟ್ ಅಧಿಕಾರಿ ಅನ್ನೋದು ನೀವು ಬರೀಬಾರ್ದು. ಗೌರ್ಮೆಂಟ್ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಬೇಕಾಗಿರೋದು ನೀವು ಅಲ್ಲೊಂದು ತಪ್ಪು ಮಾಡಿದಿರಿ, ಎಡವಟ್ಟು ಮಾಡಿದಿರಿ, ಅದು ಸರಿ ಇಲ್ಲ. ಆದ್ದರಿಂದ ಮಾರ್ಕೆಟ್ನಲ್ಲಿ ಇಂಥ ಘಟನೆಗಳು ಯಾವಾಗಲೂ ನಡೆದಿಲ್ಲ, ಈಗ ನಡೆದಿದೆ. ಇದಕ್ಕೆಲ್ಲ ಹೊಣೆಗಾರ ಯಾರಂದ್ರೆ ಪೌರಾಯುಕ್ತ, ಕಮಿಷನರು. ಇಂದು ಸಾಯಂಕಾಲ ಜಾತ್ಯತೀತ ಜನತಾ ದಳದ ಮುಖಂಡರುಗಳು ಮತ್ತು ಮಾಜಿ ನಗರಸಭಾ ಸದಸ್ಯರುಗಳು ಎಲ್ಲರೂ ಕೂಡಿ ಪಕ್ಷದ ಚಟುವಟಿಕೆಗಳ ಬಗ್ಗೆ, ಪಕ್ಷ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು, ಪಕ್ಷವನ್ನು ಹೆಂಗೆ ಒಗ್ಗೂಡಿಸ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಕ್ಕೆ ನಾನು ಇದ್ರೇನೋ ಏನು ರೀ ನೀವು ಸುಮ್ಮನೆ ಇದ್ದೀರಲ್ಲ, ಏನಾದರೂ ಒಂದು ಮಾಡಬೇಕಲ್ಲ, ಸುಮ್ಮನೆ ಇದ್ದರೆ ಪಕ್ಷ ಹೆಂಗೆ ಬೆಳೆಯೋದು ಅಂತ ನಮ್ಮ ಪುರುಷೋತ್ತಮ, ಕಾಶಿ ಕುಮಾರು, ನಮ್ಮ ಮಾರಿಮುತ್ತವರು ಮತ್ತು ರಾಮಚಂದ್ರ ಮತ್ತು ಎಲ್ಲ ಮುಖಂಡರುಗಳು ಬಂದು ಇವತ್ತು ನಮ್ಮಲ್ಲಿ ಮನವಿ ಮಾಡಿಕೊಂಡಾಗ ಆಯ್ತಪ್ಪ ಮಾಡೋಣ ಸಭೆ, ಪಕ್ಷವನ್ನು ಸಂಘಟನೆ ಮಾಡಬೇಕು, ಪಕ್ಷ ದೊಡ್ಡದು ಅನ್ನೋ ರೀತಿಯಲ್ಲಿ ನಾವೆಲ್ಲ ಇವತ್ತು ಸಭೆ ಸೇರಿದ್ವಿ. ಆದರೆ ಮಳೆಯ ಕಾರಣದಿಂದ ಇನ್ನೂ ಹಲವಾರು ಮುಖಂಡರುಗಳು ಇನ್ನೊಂದು ದಿನ ಮಾಡೋಣ ಅಂತ ಹೇಳಿದ್ರು. ಆದ್ರೇನೋ ನಾವು ಇಲ್ಲ ಮಾಡೋಣ ಅಂತ ನಾವು ತೀರ್ಮಾನ ಮಾಡ್ತಾಯಿದ್ದೀವಿ.
ಇಂದಿನ ಈ ಸಭೆ ಮಾಡೋ ಕಾರಣ ಏನಂದರೆ KGFನಲ್ಲಿರುವ ಹಲವಾರು ಸಮಸ್ಯೆಗಳು, ಅದೇ ರೀತಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡಬೇಕು ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತೆಲ್ಲ ಕೂತ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಲೋಕಸಭಾ ಸದಸ್ಯರಾದಂಥ ಮಲ್ಲೇಶ್ ಅಣ್ಣನವರ ಮುಖಾಂತರನೇ KGFನ ಇಂಪ್ಲಿಮೆಂಟೇಷನ್ ಆಗೋದಕ್ಕೂ ಅಷ್ಟೇ. ಇವತ್ತು KGFನಲ್ಲಿರೋ ಹಲವಾರು ಸಮಸ್ಯೆಗಳು ಅವರ ಮುಖಾಂತರನೇ ಅದು ಬಗೆಹರಿಸೋದಕ್ಕೆ ನಾವೆಲ್ಲ ಒಗ್ಗಟ್ಟಿನಿಂದ ಅವ್ರಿಗೆ ಕೈ ಜೋಡಿಸಿ ಅವರ ಹಿಂದೆ ಬೆನ್ನೆಲುಬಾಗಿ ನಿಲ್ಲಕ್ಕೆ ನಾವು ಸಿದ್ಧ ಇದ್ದೀವಿ. ಆದ್ದರಿಂದ ಯಾಕಂದರೆ ಈ ಮಾತು ಹೇಳ್ತೀನಿ ಅಂದರೆ, ಈಗ NDA ಮೈತ್ರಿ ಒಕ್ಕೂಟ ಇರೋದ್ರಿಂದ ನಾವು ಅವ್ರನ್ನ ಬಿಟ್ಟು ಮಾಡ್ತೀವಿ ಇವ್ರನ್ನ ಬಿಟ್ಟು ಮಾಡ್ತೀವಿ ಅನ್ನೋ ಸಮಸ್ಯೆಗಳು ಜಾಸ್ತಿ ಇರ್ತದೆ. ಆದರೆ ನಾವು ಪಕ್ಷಾತೀತವಾಗಿ ನಾವು ಕೆಲಸ ಮಾಡೋದಕ್ಕೆ ಆಗದಿರೋ ಒಂದು ಪರಿಸ್ಥಿತಿನೂ ಇದೆ. ಆದ್ದರಿಂದ ನಮ್ಮ ಪಕ್ಷವನ್ನು ನಾವು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದರಲ್ಲಿ ನಮಗೆ ಆದೇಶ ಮಾಡಿದರು JB ಭವನಿಂದ, ಆದಷ್ಟು ಬೇಗನೆ ನೀವೆಲ್ಲ ಮೆಂಬರ್ಶಿಪ್ ಮಾಡಿಸ್ಬೇಕು, ನೋಂದಾಯಿತಿ ಕಾರ್ಯಕ್ರಮ ಆಗಬೇಕು ಅಂತ ನಾನು ಹೇಳಿ ಮೂರು ತಿಂಗಳಾಯಿತು. ನಾನು ಆಲ್ರೆಡಿ ಬಂದು 1,000 ಮೆಂಬರ್ಶಿಪ್ ಮಾಡಿಸಿ ಇಟ್ಟಿದ್ದೀನಿ. ಅದನ್ನು ಎತ್ಕೊಂಡೋಗಿ ಮಲ್ಲೇಶ್ವರದ ಮುಖಾಂತರ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದೇ ಥರ ನಮ್ಮ ಬೆಂಗಳೂರು ನಾಡಾಜಣ್ಣನು ಆವಾಗವಾಗ ನಮ್ಗೆ ಹೇಳ್ತಾ ಇರ್ತಾರೆ ಬೇಗನೆ ಮಾಡಿದ್ದ ಏನಂತ. ನಮ್ಮ CMR ಶ್ರೀನಾಥ್ ಅವರು ಅಷ್ಟೇ, ನೀವು ಯಾವಾಗ ಕರಿತೀರೋ ನಾವು ಆವಾಗ ಬರ್ತೀವಪ್ಪ, ಬಂದು KGFನಲ್ಲಿ ಸಂಘಟನೆ ಮಾಡಿ ಅಂತ ಅವರು ಹೇಳ್ತಾ ಇರ್ತಾರೆ. ಆದ್ದರಿಂದ ಸಂಘಟನೆ ಮಾಡೋದಕ್ಕೆ ಸಿದ್ಧ ಇದ್ದೀವಿ. ಅದೇ ಥರ ಇವತ್ತು ಎಲ್ಲರೂ ಬಂದಿದ್ದಾರೆ. ಇನ್ನೂ ಮುಂದಿನ ವಾರದಲ್ಲೋ ಇಲ್ಲ ಇನ್ನೂ ಒಂದು 10 ದಿನದಲ್ಲೋ ಒಂದು ದೊಡ್ಡ ಸಭೆಯನ್ನು ಮಾಡಿ ಆ ದಿನದಲ್ಲಿ ಮಲ್ಲೇಶ್ ಅಣ್ಣನ ಕರೆದು ನಮ್ಮ MP ಸಾಹೇಬರನ್ನು ಮತ್ತು CMR ಅವರು ಬೆಂಗಳೂರು ರಾಜರು ಕರೆದು ದೊಡ್ಡ ಒಂದು ಸಭೆ ನಡೆಸಬೇಕು ಅನ್ನೋದನ್ನು ಎಲ್ಲರೂ ಮನಗೊಂಡಿದ್ದೀವಿ. ಆದ್ದರಿಂದ ಇವತ್ತು ನಮಗೆ ಅಂತ ಒಂದು ದೊಡ್ಡ ಹಸ್ತ ಯಾರಂದರೆ ನಮ್ಮ ಸನ್ಮಾನ್ಯ ಲೋಕಸಭೆ ಸದಸ್ಯರಾದ ಮಲ್ಲೇಶ್ ಅಣ್ಣವರೇ ನಮ್ಮ ದೊಡ್ಡ ಒಂದು ಹಸ್ತ. ಆದ್ದರಿಂದ ಮುಂದಿನ ಪಕ್ಷವನ್ನು ಬೆಳೆಸೋದಕ್ಕೆ ಸಂಘಟಿತವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಇವಾಗ ನಮ್ಮ ಮುಖಂಡರುಗಳಾದ ಮಾರಿಮುತ್ತು ಅವರು BMLನಲ್ಲಿ PML ಕಾಂಟ್ರಾಕ್ಟ್ ವರ್ಕರ್ಸ್ನಲ್ಲಿ ತುಂಬ ಕೆಲಸ ಮಾಡಿಕೊಂಡು ಅಲ್ಲೇ ಒಳಗಡೆ ಕಾರ್ಮಿಕರ ಜೊತೆಗೂಡಿ ಒಗ್ಗೂಡಿ ಕೆಲಸ ಮಾಡಿಕೊಂಡು ಅಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರು ಒಂದೆರಡು ಮಾತಾಡಬೇಕಂತ ಹೇಳ್ತಾ, ಅದೇ ಥರ ನಮ್ಮ ಮಾಜಿ ಕೌನ್ಸಿಲರಾದ ಕುಮಾರ್ ಅವರು ಆ ಕಡೆ ಅಲ್ಲಿ ಗೊಲ್ಲಳ್ಳಿ ಭಾರತೀಪುರಂ ಕಡೆ ಅವರು ಪಕ್ಷವನ್ನು ಸಂಘಟನೆ ಮಾಡೋದರಲ್ಲಿ ಅವರು ತೊಡ್ಕೊಂಡಿದ್ದಾರೆ. ಅದೇ ಥರ ಪುರುಷೋತ್ ಅವರು 4th ಬ್ಲಾಕ್ ಕೌನ್ಸಿಲರ್ ಆದ ಪುರುಷೋತ್ ಅವರು 4th ಬ್ಲಾಕ್ನಿಂದ ಅವರು ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತ ನಮಗೆ ಯಾವಾಗವಾಗ ಬೈತಾ ಇರ್ತಾರೆ. ಏನ್ರಿ ಮಾಡ್ತಾಯಿದ್ದೀರಿ ನೀವು, ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ ಅಂತ ನಮಗೆ ಯಾವಾಗವಾಗ ನೀವು ಹೇಳ್ತಾ ಇರ್ತಾರೆ. ಆದರೆ ಮುಂದೆ ಯಾವ ತಪ್ಪುಗಳು ನಡೆದಂಗೆ ಪಕ್ಷ ಸಂಘಟನೆಯಲ್ಲಿ ಒತ್ತು ಕೊಡ್ತೀವಿ ಅಂತ ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಈಗ ನಮ್ಮ ಮಾರಿಮುತ್ತು ಅವರು ಒಂದೆರಡು ಮಾತಾಡಲಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು BML ಕಾಂಟ್ರಾಕ್ಟ್ ವರ್ಕರ್ಸ್ ಯೂನಿಯನ್ನು, ಅದರಿಂದ ಆಪೋಸಿಟ್ ಗ್ರೂಪು, ನಾನು ಮತ್ತು ನಮ್ಮ ಫ್ರೆಂಡು ರಘು ಇಬ್ಬರು, ಅವ್ರ ಪೆನ್ ಗ್ರೂಪು, ನಾನು ಸ್ಪಾನರ್ ಗ್ರೂಪು, ಇಬ್ಬರು ಸೇರಿ ಈಗ ನಮ್ಮ ಕಾರ್ಮಿಕರಿಗೆ ಒಳ್ಳೇದು ಮಾಡಬೇಕಂದ್ಬಿಟ್ಟು ನಮಗೊಂದು ಇದು ಬಂದಿದೆ. ಅದರಿಂದ ಈಗ ಎಲೆಕ್ಷನ್ ಪೀರಿಯಡ್ ಮುಗೀತಾ ಇದೆ. ಅದರಿಂದ ಆಫೀಸ್ ಬೇರರ್ಸು ಇಲ್ಲ. ಲಾಸ್ಟ್ ಟೈಮು 23 ದಿನ ಸ್ಟ್ರೈಕ್ ಮಾಡುವಾಗ ನಮ್ಮ ಸುಮಾರನ್ನ ಅಣ್ಣವರು ಬಂದರು, MP ಅವರು ಬಂದರು. ಆಗ ಒಳ್ಳೆ ಅಪ್ರೋಚ್ ಮಾಡೋಕ್ಕೆ ಯಾರೂ ಇಲ್ಲ. ಅದರಿಂದ ಈಗ ನಾವು ಅವ್ರನ್ನ ಬೇಡಿಕೆ ಮಾಡಿ ಅವರು MP ಮುಖಂಡರ ಹೋಗ್ಬಿಟ್ಟು ನಾವು ಏನೋ ಒಂದು ನಮ್ಮ ಕಾರ್ಮಿಕರಿಗೆ ಒಳ್ಳೇದು ಮಾಡಬೇಕು, ಅದಕ್ಕೆ ಈಗ ಎಲ್ಲ ಒಗ್ಗಟ್ಟು ಸೇರಿ ಒಂದು ಎಲೆಕ್ಷನ್ ಬರುತ್ತೆ. ಅದರಿಂದ ನಾವು ಗೆಲ್ಬಿಟ್ಟು ಖಂಡಿತವಾಗಿ ನಮ್ಮ MP ಹತ್ರ ಹೋಗ್ಬಿಟ್ಟು ನಮ್ಗೆ ಏನು ಬೇಕೋ ಅದನ್ನು ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅದೇ ಥರ ಈಗ ಈ KGFಲ್ಲಿ ಎಷ್ಟೋ ಪ್ರಾಬ್ಲಮ್ ನಡೀತಾ ಇದೆ. ಅದಕ್ಕೆಲ್ಲ ಒಂದೇ ಲೀಡ್ರು ನಮ್ಮ ಭಕ್ತಾಚಲನ್ ಇಲ್ಲ. ಈಗ ಅವ್ರು ಇಲ್ಲದೆ ಇರೋದು ಈಗ ಎಲ್ರಿಗೂ ಏನೇನೋ ನಡೆಯುತ್ತೆ ಅಂದ್ಬಿಟ್ಟು ಎಲ್ರಿಗೂ ಈಗ ಗೊತ್ತಾಗ್ತಾ ಇದೆ. ಅವ್ರು ಒಬ್ರು ಇದ್ದಿದ್ರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇತ್ತು. ಈ ಥರ ಒಂದು ವ್ಯಕ್ತಿ ಇಲ್ಲ ನಮಗೆ. ಅದಕ್ಕಾಗಿ ಈಗ ನಮ್ಮ ಪಕ್ಷವನ್ನು ಬೆಳೆಸ್ಕೊಂಡು ಇಲ್ಲಿ ಏನು ಪ್ರಾಬ್ಲಮ್ ಇದೆಯೋ ನಮ್ಮ MP ಮುಖಾಂತರ ಥರ ಕರೆದ್ಬಿಟ್ಟು ನಾವು ನಮ್ಮ பட்சದಿಂದ ಮಾಡೋಕ್ಕೆ ரெடியாகிது. அந்த ஊரில் MP எல்லாம் நம்ம ஓட்டு போட்டோம், எல்லாம் சேர்ந்துக்கிறோம். இது மட்டும் அவர் வரல. இப்போ அவர் போய் கூப்பிட்டு வர வச்சு MP பண்ணலைன்னா எனக்கு ஏதோ ஊர் இம்ப்ரூவ்மெண்ட் பண்ணி எலெக்ஷனுக்கு வருது. இப்போ அவர் மனசு வச்சா ஒரு 10 கவுன்சிலர் 15 கவுன்சிலர் இருந்தானா எல்லாம் கூட பெருவங்கெல்லாம் இருக்கிறாங்க. அவெல்லாம் ஒன்று போய் எல்லாம் பேசி அவர்கிட்ட ஒரு முடிவு பண்ணலாம். அதேமாதிரி ஊருங்களில் அவர் எல்லோரும் கேட்குறாங்க MP வரலன்றாங்க. அவர் வர வச்சு எல்லாம் ஊருக்கு சரி போட்டு கேட்டுருக்கோம். எங்கள் மூப்பா வந்துருந்தாருன்னா இன்றைக்கி நாங்கள் வந்துருக்கோம். அவர் இல்லை, எதை நாங்கள் பேசுறதுக்கு முடியல. அதனால இருக்கிறாரு. அவர் ತೆಗೆದು நாங்கள் எல்லாமே செய்வோம். ದೇವೇಗೌಡರವ್ರು ಮಾತಾಡಿದ್ರು. ಏನು ಮಾತಾಡಿದ್ರು? ನಮ್ಮ NDA ಒಕ್ಕೂಟ ಯಾವತ್ತೂ ಶಾಶ್ವತವಾಗಿರ್ತದೆ ಅಂತ ಹೇಳ್ಬಿಟ್ಟಿದ್ದಾರೆ.
ಇಂಥ ಪರಿಸ್ಥಿತಿಯಲ್ಲಿ ಬಂದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಅದ್ರ ಪ್ರಕಾರ ನಾವು ಬದ್ಧವಾಗಿರ್ಬೇಕಾಗ್ತದೆ. ಯಾಕಂದರೆ ಎನ್ ಡಿ ಎ ಮೈತ್ರಿಕೂಟ ಇರೋವಾಗ ಇವಾಗ ಎನ್ ಡಿ ಎ ಮೈತ್ರಿಕೂಟದಲ್ಲೇ ನಮ್ಮ ಮಲ್ಲೇಶಣ್ಣವರು ಗೆದ್ದವರು. ಆದ್ದರಿಂದ ನಾವು ಇದ್ರ ಬಗ್ಗೆ ನಾವು ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ ಹೇಳೋದಕ್ಕೆ ನಮ್ಗೆ ಬರೋದಿಲ್ಲ. ಯಾಕಂದರೆ ಇವಾಗ ನಮ್ಮ ಜಿಲ್ಲೆಗೆ ಬಾಸ್ ಯಾರಾದ್ರು ಅಂದರೆ ಮಲ್ಲೇಶಣ್ಣವರು. ಮಲ್ಲೇಶಣ್ಣವರು ಎಂ ಪಿ ಇರೋವಾಗ ಅವರು ಅಂತಿಮವಾಗಿ ಏನು ತೀರ್ಮಾನ ಮಾಡ್ಕೊಳ್ತಾರೋ ಅದಕ್ಕೆ ಕಟ್ಬದ್ಧವಾಗಿ ನಾವು ಕೆಲಸ ಮಾಡ್ತೀವಿ. ಎನ್ ಡಿ ಎ ಒಕ್ಕೂಟದಲ್ಲಿ ಸಹಕಾರದಿಂದ ನಾವು ಕೆಲಸ ಮಾಡ್ತೀವಿ. ಸರ್ KGF ಅಲ್ಲಿ ಇಬ್ಬರು ಸೇರಿಕೊಂಡು 35 ವಾರ್ಡಲ್ಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾರೆ ಹೆಂಗೆ? ಇಲ್ಲ, ಈಗ ಒಟ್ಟಿಗೆ ಕೆಲಸ ಮಾಡ್ತೀವಿ. ಇವಾಗ KGF ವರೆಗೂ ನನಗೆ ಗೊತ್ತಿರೋಂಗೆ ಯಾವ ಒಡಂಬಡಿಕೆನೂ ಇಲ್ಲ. ಅವರು ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆದರೆ ಎಲ್ಲಾದರೂ ಒಂದು ಕಡೆ ಸೇರೋವಾಗ ಸಮಾಜದಲ್ಲಿ ಇವೆಲ್ಲ ಒಗ್ಗಟ್ಟಾಗಿ ಇರ್ತೀವಿ. ಇದರದೊಂದು ಪಕ್ಷಭೇದ ಬೇರೆ ಅನ್ನೋದು ಏನೂ ಇಲ್ಲ. ಅವರಾಗಲಿ ನಾವಾಗಲಿ ಎಲ್ಲಿ ಬಂದು ಜಗಳ ಮಾಡ್ಕೊಳ್ಳೋದು ಗಿಕ್ಳ ಮಾಡ್ಕೊಳ್ಳೋದು ಎಲ್ಲ ಒಟ್ಟಿಗೆ ಇದ್ದೀವಿ. ಅದರಲ್ಲಿ ಏನೋ ಆ ಥರ